ಇತ್ತೀಚೆಗೆ ಪ್ರೇಮ ವಿವಾಹಗಳ ಸಂಖ್ಯೆ ಹೆಚ್ಚುತ್ತಿದೆ. ಆದರೆ ಕೊನೆವರೆಗೂ ಶಾಶ್ವತವಾಗಿ ಉಳಿಯೋ ಸಂಖ್ಯೆ ಎಷ್ಟು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಅವರಿಷ್ಟದಂತೆ ಮದುವೆ ಆಗೋದಕ್ಕೆ ಕಾನೂನಿನಲ್ಲೇ ಅವಕಾಶ ಇದೆ. ಆದರೆ ಕೆಲವರ ಟೀನೇಜ್ ದುಡುಕಿನ ನಿರ್ಧಾರ ಜೀವನ ಪೂರ್ತಿ ಹೆಣಗಾಡುವಂತ ಪರಿಸ್ಥಿತಿಯನ್ನ ಸಮಾಜದಲ್ಲಿ ಅನೇಕರು ಎದುರಿಸುತ್ತಿದ್ದಾರೆ. ಇಂದು ಹುಡುಗ 5 ವರ್ಷಗಳಿಂದ ಪ್ರೀತಿಸ್ತಾ ಇದ್ದು ಓಡ್ ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಬಂದ್ರು. ಆದರೆ ಹುಡುಗಿ ತಂದೆ ತಾಯಿಗೆ ಇಷ್ಟವಿಲ್ಲದ ಕಾರಣ ತಾಲಿಯನ್ನೇ ಕಿತ್ತೆಸೆದು ತವರಿಗೆ ಕರೆದೊಯ್ದಿದ್ದಾರೆ. ಆಮೇಲೆ ಏನಾಯ್ತು ನೋಡಿ. ಹುಡುಗನ ಹೆಸರು ಅರುಣ್ ಕುಮಾರ್, ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲು. ಹುಡುಗಿ ಹೆಸರು ಚೈತ್ರ, ನಿಮ್ಮಕಲ್ಲಕುಂಟೆ. ಇವರಿಬ್ಬರು ಒಂದೇ ಸಮುದಾಯದವರು. 5 ವರ್ಷಗಳ ಹಿಂದೆ ನಿಮ್ಮಕಲ್ಲಕುಂಟೆಗೆ ಬಂದಿದ್ದ ಹುಡುಗಿಯನ್ನ ನೋಡಿ ಅಲ್ಲಿಂದ ಲವ್ ಪ್ರಾರಂಭವಾಗುತ್ತೆ. ಆಗಲೇ ಮದುವೆ ಆಗ್ಬೇಕೆನ್ನುವ ಬೈಕೆ ಇತ್ತು. ಆದ್ರೆ ವಯಸ್ಸು ಅಡ್ಡ ಬರುತ್ತೆ ಅನ್ನೋ ಕಾರಣಕ್ಕೆ ಹಾಗೆಯೇ ಮುಂದುವರೆದಿದ್ರು. ಈಗ ಹುಡುಗಿಗೆ 19 ವರ್ಷ ಆಗಿದೆ. ಈ ಮದುವೆ ಹುಡುಗಿ ತಂದೆ ತಾಯಿ ಪೋಷಕರಿಗೆ ಇಷ್ಟ ಇರಲಿಲ್ಲ. ಹಾಗಾಗಿ ಇಬ್ಬರು ಓಡ್ ಹೋಗಿ ದೇವಸ್ಥಾನವೊಂದರಲ್ಲಿ ತಾಳಿ ಕಟ್ಕೊಂಡು ಮದುವೆಯಾಗಿದ್ದಾರೆ. ಆದ್ರೆ ಮನೆಯಿಂದ ಹುಡುಗಿ ಕಾಣೆಯಾಗ್ತಿದ್ದಂತೆ ಪೋಷಕರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕಾಣೆಯಾದ ಬಗ್ಗೆ ದೂರು ನೀಡಿದ್ರು. ಮದುವೆ ಆಗಿರುವ ಮಾಹಿತಿ ತಿಳಿದ ಹುಡುಗಿ ಪೋಷಕರು ನ್ಯಾಯ ಪಂಚಾಯಿತಿ ಮಾಡೋಣ ಅಂತ ಬನ್ನಿ ಅಂತ ಹೇಳಿ ಹುಡುಗಿಯನ್ನ ಕರೆಸಿ ಮಾತುಕತೆ ಇಲ್ಲದೆ ಹುಡುಗಿಯನ್ನ ಕರೆದುಕೊಂಡು ಹೋಗಿ ಕಟ್ಟಿದ್ದ ತಾಲಿಯನ್ನ ಕಿತ್ತೆಸಿದ್ರು. ಈ ಘಟನೆಯಿಂದ ವಿಚಲಿತನಾದ ಹುಡುಗ ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಇಷ್ಟಪಟ್ಟು ಮದುವೆಯಾಗಿದ್ದ ತನ್ನ ಹೆಂಡತಿಯನ್ನ ಅವರ ತಂದೆ ತಾಯಿ ಕರೆದುಕೊಂಡು ಹೋಗಿದ್ದಾರೆ, ನನ್ನ ಮೇಲೆ ಧಮಕಿ ಹಾಕಿದ್ದಾರೆ ಅಂತ ದೂರು ನೀಡಿದ್ದ. ಮೊದಲೇ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದ ಹುಡುಗಿ ಕಡೆ ಪೋಷಕರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡದೆ ಹುಡುಗಿಯನ್ನ ಕರೆದೊಯ್ದಿದ್ರು. ಹುಡುಗ ದೂರು ಕೊಟ್ಟ ಕೂಡಲೇ ಠಾಣೆಗೆ ಕರೆಸಿ ಹುಡುಗಿ ವಿಚಾರಣೆ ಮಾಡಿದಾಗ ನಾವು ಮದುವೆ ಆಗಿರೋದು ನಿಜ, ನಾನು ಹುಡುಗನ ಜೊತೆ ಹೋಗ್ತೀನಿ ಅಂತ ಒಪ್ಕೊಂಡ್ಮೇಲೆ PSI ಯಶವಂತ್ ಠಾಣೆಯಲ್ಲೇ ಮದುವೆ ಮಾಡಿಸಿ ಕಾನೂನು ರೀತಿಯ ಕ್ರಮ ಕೈಗೊಂಡಿದ್ದಾರೆ. ತಮ್ಮ ಮಗಳನ್ನ ಠಾಣೆಗೆ ಕರೆತಂದ ಹುಡುಗಿ ಪೋಷಕರು ಬಂದ ದಾರಿಗೆ ಸುಂಕ ಇಲ್ಲ ಎನ್ನುವಂತೆ ವಾಪಸ್ ಆಗಿದ್ದಾರೆ. ಅವರೊಪ್ಪಿಲ್ಲ, ಮದುವೆ ಆಗ್ಬೇಕಂತ ಆಗಿದ್ವಿ. ಆಗಿದ್ರು ಅವರೇ ದೊಡ್ಡವರೇ ಮಾತಾಡೋಣ ಬಂದು ಕರ್ಸ್ಕೊಂಡು ಅವ್ರು ಬಂದ್ಬಿಟ್ಟು ಮಾತಾಡಿದ್ರೆ ಹುಡುಗಿನ ಕರ್ಕೊಂಡು ಹೊರಟೋಗ್ತೀವಿ. ರಿಟರ್ನ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತಿದ್ರು. ಇಲ್ಲಿ ಬಂದವ್ರೆ ಕಂಪ್ಲೇಂಟ್ ಆಗಿದೆ, ಅದಕ್ಕೆ ನಾನು ರಿಟರ್ನ್ ಕಂಪ್ಲೇಂಟ್ ಆಗ್ತೀನಿ. ಅವಾಗ ಸರ್ವರ್ ನೋಡ್ಬಿಟ್ಟು ಮದುವೆ ಮಾಡಿ ತರಿಸಿದ್ರು. ಅವ್ರೇನು ಮಾತಾಡ್ದಿರ ಪಾಪ ಹುಡುಗಿನ ಹೇಳ್ಕೊಂಡು ಹೊರಟೋಗಿತ್ತು. ಅದರಿಂದ ಅವ್ರ ಕಡೆ ಅಕಸ್ಮಾತ್ ನಮ್ಮಿಬ್ಬರಲ್ಲಿ ಯಾರಿಗಾನ ತೊಂದರೆ ಆದರೆ ಅವ್ರ ಮನೆಯವ್ರ ಮೇಲೆ ಅಂದ್ಬಿಟ್ಟು ಹೇಳ್ತಾರೆ. ಫಸ್ಟು ಶನಿವಾರ ಆಗಿದ್ದೀವಿ. ಏನಾಯ್ತು ಆಮೇಲೆ? ಆಮೇಲೆ ಬೆಳಗ್ಗೆ ಬಂದೆ, ಅವರೇ ಕರೆದು ಇಲ್ಲಿಗೆ ಬಾ ಏನೋ ಮಾತಾಡೋಣ ಅಂದ್ರೆ ಅದಕ್ಕೆ ಹೋಗಿ ಮಾತಾಡ್ಸೋಣ ಅಂದ್ಬಿಟ್ಟು ಹೋದ್ರೆ ಅವ್ರು ಮಾತಾಡಲಿಲ್ಲ. ಬಂದ್ಬಿಟ್ಟು ಹುಡುಗಿನ ಹೇಳ್ಕೊಂಡು ಹೊರಟೋಗ್ಬಿಟ್ಟು ಇದು ಆಮೇಲೆ ನಾನು ಸ್ಟೇಷನ್ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತೀನಿ. ಕಂಪ್ಲೇಂಟ್ ಮಾಡಿದ ತಕ್ಷಣ ಅವ್ರು ಬರಲಿಲ್ಲ. 2 ದಿನ ಸದಾಯಿಸಿದ್ರು, ಅಲ್ಲಿಂದ ಹಿಂಗೆ ಹಂಗೆ ಅಂದ್ಬಿಟ್ಟು. ಇದು ಆಮೇಲೆ ಇಲ್ಲಿ ಮಾತಾಡ್ಬಿಟ್ಟು ಇದು ತಾಳಿನೂ ಅವ್ರು ಕೊಡಲಿಲ್ಲ, ಎಲ್ಲ ಕಿತ್ತಾಕಿದಾರಂತೆ. ಅದು ಕೊಡಲಿಲ್ಲ, ಹೋದ್ರೊಳಗೆ ಬಿಟ್ಟಾಕ್ತೀನಿ. ಅಲ್ಲಿ ಇಷ್ಟ ಆಗೈತೆ. ಚಿಕ್ಕಬಳ್ಳಾಪುರ ಹತ್ರ ನಮ್ಮ ಏಜ್ 19 ರನ್ನಿಂಗ್ ಆಗಿದೆ. ಸೊ ನಮ್ಮದು 5 ಇಯರ್ಸ್ ಲವ್. ಯಾವ ಥರ ಏನು ತಿಳ್ಕೊಂಡು 5 ಇಯರ್ಸ್ ಲವ್ ಅಂದರೆ ಇಬ್ಬರು ನೋಡಿ ಇಷ್ಟಪಟ್ಟು. ಸೊ ಮನೇಲಿ ಕೇಳಿದ್ವಿ, ಬೇಡ ಅಂದರು. ಆದಮೇಲೆ ಏಜ್ ಆದಮೇಲೆ ನಾವೇ ಮದುವೆ. ಫಂಕ್ಷನ್ಗೆ ಬಂದಾಗ ಇಬ್ಬರು ಇಷ್ಟಪಟ್ಟು ಆಮೇಲೆ ಫೋನಲ್ಲಿ ಕಮ್ಯುನಿಕೇಷನಲ್ಲಿ ಲವರ್ಸ್ ಆಗಿ ಅರುಣ್ ಇದೆ ಚಿಕ್ಕಬಳ್ಳಾಪುರ. ಈಗ ಅಂದರೆ ನಿಮ್ಮ ಬೇಡ ಮದುವೆ ಆಗಬೇಡ ಅದಕ್ಕೆ ಇವತ್ತು ಬಂದಿದ್ದು ಕೇಸ್ ಆಯಿತು. ಸೊ ನಾವು ಇಷ್ಟಪಟ್ಟು ನಾವು ಮದುವೆ ಮಾಡ್ಕೊಂಡಿದ್ದೀವಿ ಅಂತ. ಎಲ್ಲಿ ಮದುವೆ ಆದರೆ? ಇಲ್ಲೇ ಸ್ಟೇಷನ್. ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಮದುವೆ ಮಾಡಿಕೊಟ್ರು ನಿಮಗೆ, ಸೊ ಖುಷಿ ಆಗ್ತಿದೆಯಾ? KS ನಾರಾಯಣಸ್ವಾಮಿ, ಈ ನ್ಯೂಸ್ TV, ಚಿಕ್ಕಬಳ್ಳಾಪುರ.